ಯಡಿಯೂರಪ್ಪನವರು, ಆಮೇಲೆ ದಿನೇಶ್ ಗುಂಡೂರಾಯರು, ನಾವೆಲ್ಲ ಮೀಟ್ ಮಾಡಿದ್ದು, ಊಟ ಮಾಡಿದ್ವಿ ಚೆನ್ನಾಗಿ. ಊಟ ಮಾಡ್ಕೊಂಡು ಬಂದು ಅದರ ಬಗ್ಗೆ ಏನು ಚರ್ಚೆ ಮಾಡಲಿಲ್ಲ. ಯಾಕೆಂದರೆ ಯಾರ್ಯಾರು ಹೋಗಿದ್ದಾರೆ ಮತ್ತು ಏನಕ್ಕೆ ಹೋಗಿದ್ದಾರೆ ಅವರೆಲ್ಲ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳು ಕೊಟ್ಟಿದ್ದಾರಲ್ಲ. ನಾವು ಯಾವುದೇ ರಾಜಕಾರಣಕ್ಕೋಸ್ಕರ ಬಂದಿಲ್ಲ ಮತ್ತು ನಮ್ಮ ಕೆಲಸಕ್ಕೆ ಬಂದಿದ್ದೇವೆ ಅಂತ ಅವರೇ ಹೇಳಿಕೆಗಳು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಮಾತಾಡೋವಂಥದ್ದು ಏನಿಲ್ಲ. ನವೆಂಬರ್ ಕ್ರಾಂತಿಯಲ್ಲಿ ಏನಾದರೂ ನಿನ್ನೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ತಾವೆಲ್ಲ ಪ್ರಕಟಣೆ ಮಾಡಿದ್ದೀರಲ್ಲ. ಯಾವ ಕ್ರಾಂತಿಯೂ ಇಲ್ಲ, ಯಾವ ಭ್ರಾಂತಿಯೂ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಚೆಲುವರಾಯಸ್ವಾಮಿ ಅವರು ಮತ್ತು ಶಾಸಕರು ಭೇಟಿ ಮಾಡಿದ್ದಾರೆ. ಅರೆ ನಮ್ಮ AICC ನೋಡಿ, ಒಂದು ತಿಳ್ಕೊಳ್ಳಿ, ದೆಹಲಿಗೆ ಹೋದಾಗ ನಾವು ಯಾರೇ ಆಗಲಿ ಕಾಂಗ್ರೆಸ್ ಪಕ್ಷದವರು, ನಮಗೆ ಒಂದು ಪದ್ಧತಿ, ನಮ್ಮ ರಾಜ್ಯದವರು ಯಾರಾದರೂ ಇದ್ದರೆ ಅವ್ರನ್ನ ಭೇಟಿ ಮಾಡೋದು, ಇಲ್ಲ ಅಂದರೆ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳನ್ನು ಭೇಟಿ ಮಾಡೋದು ಒಂದು ಪದ್ಧತಿ. AICC ಆಫೀಸಿಗೆ ಹೋಗ್ತೀವಿ. ಅದು ಒಂಥರ ಸಂಪ್ರದಾಯ ಇದ್ದಂಗೆ ನಮಗೆ. ಆ ಸಂದರ್ಭದಲ್ಲಿ AICC ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ಅವ್ರನ್ನ ಭೇಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ? ಅದಕ್ಕೆ ಭೇಟಿ ಮಾಡಿರ್ತಾರೆ. ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸೋ ಅಗತ್ಯ ಇಲ್ಲ. ಸರ್, 2.5 ವರ್ಷ ಆಗಿದೆ. ಈಗ ದಿಢೀರಂತ MLAಗಳು MLCಗಳು ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ, ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಹಾಗಾಗಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆಯಾ ಅಂತ ಊಹಾಪೋಹಗಳು ಭಾಳ ನಡೀತಾ ಇದೆ. ಈಗಾಗಲೇ ನಾನು ನಿನ್ನೆ ಕೂಡ ಪ್ರತಿಕ್ರಿಯೆ ಮಾಡುವಾಗ ಹೇಳಿದ್ದೇನೆ, ಯಾವುದೇ ತೀರ್ಮಾನ ಹೈಕಮಾಂಡಿನವರು ಮಾಡೋದು ಬಿಟ್ಟರೆ ಯಾರೂ ಸ್ಥಳೀಯವಾಗಿ ತೀರ್ಮಾನಗಳು ಮಾಡೋದಿಲ್ಲ. ಹೈಕಮಾಂಡ್ ಇಲ್ಲಿವರೆಗೂ ಯಾವುದನ್ನು ಕೂಡ ನಮ್ಗೆ ಯಾರಿಗೂ ಅಧ್ಯಕ್ಷರಿಗಾಗ್ಬೋದು ಅಥವಾ ಮುಖ್ಯಮಂತ್ರಿಗಳಿಗಾಗ್ಬೋದು ಏನಾದರೂ ಕೂಡ ಅವ್ರು ಹೇಳಿದರೆ ಅದು ಅಧಿಕೃತ ಆಗುತ್ತೆ. ಬೇರೆ ಬೇರೆ ಎಲ್ಲ ಈಗ ನಾನು ಮಾತಾಡೋದು ಅಧಿಕೃತ ಆಗೋದಿಲ್ಲ. ಸರ್, ಈಗ DK ಶಿವಕುಮಾರ್ ಅವರು ಮೊನ್ನೆ ಒಂದು ಮಾತು ಹೇಳಿದ್ದಾರೆ, ಪದತ್ಯಾಗದ ಮಾತನ್ನು ಹಾಡಿರುವಂಥದ್ದು. ಈಗ ಭಾಳಷ್ಟು ಚರ್ಚೆ ಆಗ್ತಾ ಇದೆ ಸರ್ ಕಾಂಗ್ರೆಸ್ ಪಾರ್ಟಿನಲ್ಲಿ. ಬಟ್ ಸಿದ್ದರಾಮಯ್ಯನವರು 17ನೇ ಏನು ಬಜೆಟ್ ಏನಿದೆ ನಾನೇ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ. ಬಟ್ DK ಶಿವಕುಮಾರ್ ಅವರು ಪದತ್ಯಾಗದ ಮಾತನ್ನು ಆಡ್ತಾ ಇದ್ದಾರೆ. ಒಂದಷ್ಟು ಗೊಂದಲ ಇದೆಯಾ ಸರ್ ಕಾಂಗ್ರೆಸ್ ಪಾರ್ಟಿನಲ್ಲಿ ಸದ್ಯ? ಯಾವ ಗೊಂದಲನೂ ಇಲ್ಲ. ಆ್ಯಸ್ ಆನ್ ಟುಡೇ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ 5 ವರ್ಷ ಅವಕಾಶ ಕೊಟ್ಟಿದ್ದಾರೆ. ನನ್ನ ಮಾತನ್ನು ಕೂಡ ಇವತ್ತು ಮಾಧ್ಯಮದಲ್ಲಿ ಬಂದಿದೆ. ಅದು ಒಂದು ಭಾಗ. ಆದರೆ ಯಾವುದೇ ವಿಚಾರದಲ್ಲಿ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಬಿಟ್ಟು ನಮ್ಮಲ್ಲಿ ಏನೂ ನಡೆಯೋದಿಲ್ಲ. ಬಟ್ ನಾವು ಯಾರೇ ಏನು ಹೇಳಿಕೆ ಕೊಟ್ಟರೆ ಏನೂ ನಡೆಯೋದಿಲ್ಲ. ಬೇರೆ ಏನಾರ ಕೇಳಿ ಅದು ಬಿಟ್ಟು ಎಲ್ಲ ಬೇರೆ ಹೈಕಮಾಂಡ್ನವರು, ನಾ ಹೇಳಿದ್ನಲ್ಲ, ಗೊಂದಲ ಇದ್ದರೆ ಹೈಕಮಾಂಡ್ನವರು ನೋಡ್ಕೊಳ್ತಾರೆ. ಹೈಕಮಾಂಡ್ನವ್ರಿಗೆ ಗೊತ್ತಿಲ್ಲದೆ ನಡೆಯುತ್ತಾ ಯಾವುದಾದ್ರೂ? ಅವರು ಗಮನಿಸ್ತಾರೆ. ಯಾವ ಸಂದರ್ಭದಲ್ಲಿ ಅವರು ಇಂಟರ್ಫಿಯರೆನ್ಸ್ ಆಗಬೇಕು ಇಂಟರ್ಫಿಯರ್ ಆಗ್ತಾರೆ. ಈಗ ಅದರ ಅಗತ್ಯ ಇಲ್ಲ ಅಂತೇಳಿ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವರು ಯಾವುದಕ್ಕೂ ಪ್ರವೇಶ ಮಾಡಿಲ್ಲ. ಈಗಾಗಲೇ ನಮಗೆ ಭಾಳ ಇಂಪಾರ್ಟೆಂಟ್ ಲೀಡ್ಸ್ ಸಿಕ್ಕಿದೆ. ಅದನ್ನು ನಾನು ಯಾವುದೋ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಅವರಿಗೆ ಗೊತ್ತಾದರೆ ಮಾಧ್ಯಮದಲ್ಲಿ ನಾವೆಲ್ಲ ವಿಷಯ ಹೇಳಿದಾಗ ಅವರು ಎಚ್ಚರ ಆಗ್ತಾರೆ. ಅದಕ್ಕೋಸ್ಕರ ನಾನು ಯಾವುದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಅವರನ್ನು ಆದಷ್ಟು ಶೀಘ್ರವಾಗಿ ಹಿಡಿದಾಕ್ತೀವಿ. ಎಲ್ಲ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕವಿ. ಹೆಂಗೆ ಅದನ್ನು 24 ಗಂಟೆ 1 ಗಂಟೆ 5 ನಿಮಿಷಕ್ಕೆ ಅವ ಲೆಕ್ಕ ಹಾಕ್ತೀರಾ? ಹಿಡಿತೀವಿ. BJP ಅವರು ಹೇಳ್ತಾರೆ, BJP ಅವರಿಗೆ ಅವರಿದ್ದಾಗ ಏನೇನಾಗಿದೆ ಅಂತ ಎಲ್ಲ ತೆಗೆದು ಇಡ್ತೀನಿ. ಸುಮ್ಮನೆ ಅವೆಲ್ಲ ನಾವು ವಿ ಆರ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ನಾವು ಹಿಡಿದಾಕ್ತೀವಿ, ಅವ್ರನ್ನ ಬಿಡೋದಿಲ್ಲ. ಅದೆಲ್ಲ ನೋಡೋಣ. ಒಂದು ಸಾರಿ ಅವರಿಗೆ ಹಿಡಿದ ಮೇಲೆ ಎಲ್ಲ ಹೊರಗಡೆ ಬರುತ್ತಲ್ಲ, ಪ್ರತಿಯೊಂದು ವಿಚಾರನೂ ಕೂಡ ಆಚೆ ಬರುತ್ತೆ. ಅದು ಥ್ಯಾಂಕ್ ಯು. No, we had a dinner at Satish Jarkihole's place. No political discussions happened. We just had dinner, and we also discussed about our departments, because of the Alamatti approval.
it was also mentioned in the cabinet that all other departments have to tighten their belt, not to spend more money, so that the Almaty Dam has to be taken up. So that these kind of discussions, generally we had discussions. There was no specific political discussions happened. Government has completed 2.5 years, sir. Yesterday, more than 10 MLAs and MLCs rushed in Delhi. They met Mallikarjun No Kharge. political reasoning have to be attached to that. Each one of the MLA themselves have expressed that they have not gone for the political reasons. So they themselves have made statements. So why are you people thinking that it is for the political reason? There is absolutely nothing is happening in this state. All speculations, lot of speculations, and you guys in the media create speculations, more and more speculations. But DK Shivkumar's statement is very clear, sir. No, I am not here to comment on anybody's statements. All I am saying that High Command will definitely take decisions when it is necessary. But there is And see, listen to me. I am not here to comment on the leaders' statements. Each one of us makes statements. Somebody else cannot comment on my statement. It is not nice on my part that I have to comment on DCM's statement or CM's statements. No, they have their own opinion. They have their own way of looking at the political situation. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.